ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಆಲ್ರೆಡಿ 10 ಗಂಟೆ 26 ನಿಮಿಷ ಆಗ್ತಾಯಿದೆ. ಸೊ ಇಲ್ಲಿ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗಿದೆ. ನಮ್ಮದು ಟ್ರೇಡರ್ನ ತಗೊಂಡಿದ್ದೀನಿ. ಸೇಮ್ ಕ್ಯಾಂಡಲ್ಗೆ SL ಇರುತ್ತೆ. ಸೊ 1:2ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಪ್ರೀಮಿಯಮನ್ನು ಚಾಯ್ಸ್ ಮಾಡ್ಕೊಂಡಿಟ್ಟಿದ್ದೀನಿ. ಸೊ ಪ್ರೀಮಿಯಮಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ ₹26 ₹11 ಪ್ರಾಫಿಟಲ್ಲಿ ಲಾಸಲ್ಲಿ ತೋರಿಸ್ತಾ ಇದೆ. ಸೊ ಒಂದು ಲಾಟಿಂದ ಎಂಟ್ರಿನ ತಗೊಂಡಿರ್ತೀನಿ. ಸೊ ನಾನು ಎಂಟ್ರಿ ಆಗಿರುತ್ತೆ ಇಲ್ಲಿ. ಸೊ 105.65 ಎಂಟ್ರಿ ಇದೆ. ಸೊ ಸ್ಟಾಪ್ ಲಾಸ್ ಇದೆ 15 ಪಾಯಿಂಟ್ಸು, ಟಾರ್ಗೆಟ್ ಇದೆ 30 ಪಾಯಿಂಟ್ಸು. ಒಂದು ಲಾಟಿಂದ ಎಂಟ್ರಿ ತೊಗೊಂಡಿರ್ತೀನಿ. 25,150 ಆಗಿರುತ್ತೆ. ಸೊ ನೋಡೋಣ, ಸ್ಟ್ರೈಕ್ ಪ್ರೈಸು ಪುಟನ ಚಾಯ್ಸ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ಮೊಮೆಂಟಮ್ ಬಂದರೆ ಚೆನ್ನಾಗಿರುತ್ತೆ. ಸೊ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗಿದೆ. ಜಸ್ಟ್ ನೋಡ್ಬೋದು, ಮಾರ್ಕೆಟು ಗ್ಯಾಪು ಓಪನ್ ಆಗುತ್ತೆ ಈ ಥರ. ಸೊ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದು ಸೊ ಇಲ್ಲಿ ಸಪೋರ್ಟನ್ನು ತೊಗೊಂಡಿರುತ್ತೆ. ಸೊ ಎಸ್ಟರ್ಡೇ ಸಪೋರ್ಟ್ ತೊಗೊಂಡು ಇಲ್ಲಿ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿ ನಮಗೆ 5 ಆ್ಯಕ್ಟಿವೇಟ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಎಂಟ್ರಿನ ತೊಗೊಂಡಿರ್ತೀನಿ. ಸೊ ಜಸ್ಟ್ ನಮಗೆ ಇಲ್ಲಿ 20 ಪಾಯಿಂಟ್ಸ್ ಸ್ಪಾಟಲ್ಲಿ SL ಬಂದರೆ, ಸೊ ಪ್ರೀಮಿಯಮಲ್ಲಿ ನಮಗೆ 15 ಪಾಯಿಂಟ್ಸ್ವರೆಗೂ SL ಬರ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಜಸ್ಟು 200 250 ಈ ಥರ ಪ್ರಾಫಿಟಲ್ಲಿ ಬರ್ತಾ ಇದೆ ಪೊಸಿಷನು. ಸೊ ಸ್ವಲ್ಪ ಈ ಕೆಳಗಡೆ ಅಂದರೆ ಪ್ರೀಮಿಯಮನ್ನು ಸೊ ಬಫರ್ ಕೊಟ್ಟು ಹಾಕಿದ್ದೀನಿ. ಸೊ ಇಲ್ಲಿ ಕೆಳಗಡೆ ಸ್ವಲ್ಪ ಬಫರ್ ಇದೆ. ನೋಡೋಣ ಏನಾಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ. ಸೊ ಮಾರ್ಕೆಟ್ ಫಾಲ್ ಆಗ್ತಾ ಇದೆ, ಪ್ರೀಮಿಯಮ್ ಅಷ್ಟೇನು ಚೆನ್ನಾಗಿ ಬರ್ತಾ ಇಲ್ಲ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನೋಡೋಣ ಯಾವ ಥರ ಪ್ರೈಸು ನಮಗೆ ಸಿಗುತ್ತೆ ಅಂತ. ಸೊ ಸಡನ್ನಾಗಿ ಮೊಮೆಂಟಮ್ ಬಂದರೆ ಸೊ ಈಸಿಯಾಗಿ ನಮಗೆ ಟಾರ್ಗೆಟ್ ಸಿಗೋ ಚಾನ್ಸಸ್ ಇದೆ. ಸೊ ಮ್ಯಾಕ್ಸಿಮಮ್ ನಮಗಿಲ್ಲಿ 15 ಪಾಯಿಂಟ್ಸ್ ರಿಸ್ಕ್ ಇದೆ. ಸೊ ಆಲ್ಮೋಸ್ಟು 30 ಪಾಯಿಂಟ್ಸ್ವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಮಾರ್ಕೆಟ್ ಚೆನ್ನಾಗಿ ಫಾಲ್ ಆಗ್ತಾ ಇದೆ, ಪ್ರೀಮಿಯಮ್ ಅಷ್ಟೇನು ಚೆನ್ನಾಗಿ ಬರ್ತಾಯಿಲ್ಲ. ಸೊ ಸ್ಪೈಕಲ್ಲಿ ಬರುತ್ತೆ. ಸಪೋಸ್ ಏನಾದರೂ ಇದೇ ಥರ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಹೋದರೆ ಸೊ ಪ್ರೀಮಿಯಮು ಒಂದು ಸ್ಪೈಕಲ್ಲಿ ಬಂದುಬಿಡುತ್ತೆ. ಸೊ ವೇಟ್ ಮಾಡ್ತಾಯಿದ್ದೀನಿ. ಬ್ಯಾಂಕ್ ನಿಫ್ಟಿ ಕೂಡ ಸೊ ಇಲ್ಲಿ ಸಪೋರ್ಟನ್ನು ತಗೊಳ್ತು. ಸೊ ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ತಗೋತು. ಈ ಲೈನ್ನ ಅಂದರೆ ಬ್ರೇಕ್ ಮಾಡಿ ಸೊ ಈ ಲೈನ್ಗೆ ರೆಸಿಸ್ಟೆನ್ಸನ್ನು ತೊಗೊಂಡು ಮತ್ತೆ ಫಾಲ್ ಆಗ್ತಾಯಿದೆ. ಸೊ ನೋಡೋಣ, ನಮ್ಮ ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿವರೆಗೂ ಬಂದರೆ ನಮಗೆ ನಿಫ್ಟಿ ಆಲ್ಮೋಸ್ಟು ಟಾರ್ಗೆಟನ್ನು ರೀಚ್ ಆಗೋ ಚಾನ್ಸಸ್ ಇದೆ. ಇಲ್ಲಿವರೆಗೂ ಅಂದರೆ ಈ ಕನ್ಸಾಲಿಡೇಷನ್ ಜೂನ್ ಇದೆಯಲ್ಲ, ಸೊ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಇಲ್ಲ ರಿವರ್ಸಲ್ ತೊಗೊಂಡ್ರೆ ನಮಗೆ SL ಹಿಟ್ ಆಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ಮ್ಯಾಕ್ಸಿಮಮ್ ಈ ಟ್ರೇಡಲ್ಲಿ ನಮಗೆ 1200ವರೆಗೂ ರಿಸ್ಕ್ ಇರುತ್ತೆ. ಮ್ಯಾಕ್ಸಿಮಮ್ ಈ ಟ್ರೇಡಲ್ಲಿ 11-1200ವರೆಗೂ ರಿಸ್ಕ್ ಇರುತ್ತೆ. ಸೊ ಪ್ರಾಫಿಟ್ ಬಂದರೆ ನಮಗೆ 2000+ ಇಲ್ಲಿ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ವೇಟ್ ಮಾಡೋಣ, ಅಪ್ಡೇಟ್ ಮಾಡ್ತೀನಿ ಯಾವ ಥರ ನಮಗೆ ಟ್ರೇಡ್ ಬಿಲ್ಡ್ ಆಗುತ್ತೆ ಅಂತ. ಓಕೆ, ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಗಮನಿಸ್ಬೋದು ಒಂದು ವಿಷಯನ. ಆಲ್ಮೋಸ್ಟ್ ಇಲ್ಲಿ ಸ್ಪಾಟಲ್ಲಿ 1:1.5 ಮೇಲ್ಗಡೆ ಬರ್ತಾ ಇದೆ. ಬಟ್ ಪ್ರೀಮಿಯಮಲ್ಲಿ ನಮಗೆ 1:1 ಅಷ್ಟೇ ಬರ್ತಾ ಇದೆ. ಸೊ ವೇಟ್ ಮಾಡೋಣ ಏನಾಗುತ್ತೆ ಅಂತ. ಸೊ ಆಲ್ಮೋಸ್ಟು ಪ್ರೀಮಿಯಮಲ್ಲಿ ಟಾರ್ಗೆಟ್ ಹಿಟ್ ಆಗೋವರೆಗೂ ನಾನು ವೇಟ್ ಮಾಡ್ತೀನಿ. ಸೊ ಸಪೋಸ್ ಏನಾದರೂ ನನಗೆ 1:1.5 ಮೇಲ್ಗಡೆ ಬಂದರೆ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತೇನೆ. ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ. ಪ್ರೀಮಿಯಮ್ ನೋಡ್ತಾ ಇರ್ಬೋದು. ಸೊ 1100ವರೆಗೂ ಪ್ರಾಫಿಟ್ ಬರ್ತಾ ಇದೆ. ಸೊ 1000+ ಪ್ರಾಫಿಟ್ ತೋರಿಸ್ತಾ ಇದೆ. 1200. ಸೊ ಇನ್ನೂ ಟಾರ್ಗೆಟ್ ಬಾಕಿ ಇದೆ ನಮಗೆ. ಆಲ್ಮೋಸ್ಟು ಚೆನ್ನಾಗಿದೆ. ಸೊ ಬಟ್ 1:2 ಆಲ್ರೆಡಿ ಟಾರ್ಗೆಟ್ ಹಿಟ್ ಆಗಿದೆ ಇನ್ ಸ್ಪಾಟಲ್ಲಿ. ಜಸ್ಟ್ ನೋಡ್ಬೋದು 34 ಪಾಯಿಂಟ್ಸ್ ಇಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ ಸ್ಪಾಟಲ್ಲಿ. ಬಟ್ ಪ್ರೀಮಿಯಮಲ್ಲಿ ಸೊ ಇನ್ನೂ ಬಾಕಿ ಇದೆ. ನೋಡೋಣ ನೆಕ್ಸ್ಟ್ ಇದ್ರ ಫಾಲೋ ಕ್ಯಾಂಡಲ್ ಏನಾದರೂ ಚೆನ್ನಾಗಿ ಬಂದರೆ ನಮಗಿಲ್ಲಿ ಪ್ರೀಮಿಯಮಲ್ಲಿ ಫುಲ್ ಟಾರ್ಗೆಟ್ ಹಿಟ್ ಆಗೋ ಚಾನ್ಸಸ್ ಇದೆ. ಸೊ ನಾನೀಗ ರಿಸ್ಕನ್ನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ರಿಸ್ಕನ್ನು ಕಡಿಮೆ ಮಾಡಿ ಸೊ ಈ ಕ್ಯಾಂಡಲ್ ಕೆಳಗಡೆ ರಿಸ್ಕನ್ನು ಹಾಕ್ತೀನಿ. ಸೊ ಸಪೋಸ್ ಏನಾದರೂ ರಿವರ್ಸಲ್ ಆದರೆ ಸೊ ನಮಗಿಲ್ಲಿ ರಿಸ್ಕು ಜಾಸ್ತಿ ಇರೋಲ್ಲ, ಸೊ ಕಡಿಮೆ ಇರುತ್ತೆ. ಸೊ ಆಲ್ಮೋಸ್ಟ್ ನಾವು ಎಕ್ಸಿಟ್ ಆಗ್ತೀವಿ, ಕಡಿಮೆ ರಿಸ್ಕಿಂದ ಎಕ್ಸಿಟ್ ಆಗ್ತೀವಿ. ಓಕೆ, ಸೊ ಜಸ್ಟ್ ನನಗೆ 7 ಪಾಯಿಂಟ್ ರಿಸ್ಕನ್ನು ಮಾತ್ರ ಹಾಕಿದ್ದೀನಿ ಇವಾಗ. ಸೊ ಮುಂಚೆ ನಮಗೆ 15 ಪಾಯಿಂಟ್ ರಿಸ್ಕ್ ಇತ್ತು. ಸೊ ಹಾಫ್ ರಿಸ್ಕನ್ನು ಕಡಿಮೆ ಮಾಡಿದ್ದೀನಿ. ಸೊ 1200 1300 ಈ ಥರ ಪ್ರಾಫಿಟಲ್ಲಿ ತೋರಿಸ್ತಾ ಇದೆ ಪೊಸಿಷನ್ನು. ನೆಕ್ಸ್ಟ್ ಕ್ಯಾಂಡಲ್ ಯಾವ ಥರ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಏನಾದರೂ ರಿವರ್ಸಲ್ ಆದರೆ ನಾವು ಇಲ್ಲಿ ಎಕ್ಸಿಟ್ ಆಗೋಣ. ಸೊ 98ಗೆ ನಾನು SLನ ಸೆಟ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ಸೊ ಆಲ್ಮೋಸ್ಟ್ ನಮಗೆ 2000+ ಪ್ರಾಫಿಟನ್ನು ಬುಕ್ ಮಾಡೋಣ. ಓಕೆ, ಸೊ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಯಾವ ಥರ ನಮಗಿಲ್ಲಿ ಫಾಲ್ ಆಗುತ್ತೆ ಮಾರ್ಕೆಟು. ಅಕಾರ್ಡಿಂಗ್ ಟು ದ್ಯಾಟ್ಸ್ ನೋಡೋಣ. ಸೊ 1900 ಈ ಥರ ಪ್ರಾಫಿಟಲ್ಲಿ ಬರ್ತಾ ಇದೆ. ಸೊ ಚೆನ್ನಾಗಿದೆ ಟ್ರೇಡು, ವೇಟ್ ಮಾಡೋಣ. ಓಕೆ,
ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು 1700 ಪ್ಲಸ್ ನಮ್ಗೆ ಇಲ್ಲಿ ಪ್ರಾಫಿಟನ್ನು ತೋರಿಸ್ತಾ ಇದೆ. ಸೊ 1500 1600 ಈ ಥರ ತೋರಿಸ್ತಾ ಇದೆ. ಸೊ ನಾವು ಜಸ್ಟ್ ವರ್ಕ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಮಗೆ ಟಾರ್ಗೆಟ್ ಕೊಡೋದು ಬಿಡೋದು ಮಾರ್ಕೆಟ್ ಕೈಯಲ್ಲಿದೆ. ನಾವು ಜಸ್ಟ್ ಪ್ರೋಸೆಸ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಅಕಾರ್ಡಿಂಗ್ ಟು ಮೈ ಅನಲೈಸಿಸ್ 1:3 ಕೂಡ ಟಾರ್ಗೆಟ್ ಹಿಟ್ ಆಯಿತು. ಬಟ್ ಪ್ರೀಮಿಯಮಲ್ಲಿ ಸೊ ನನಗೆ ಅಷ್ಟೊಂದು ಬರಲಿಲ್ಲ. ಸೊ ಪ್ರೀಮಿಯಮ್ ನನಗೆ ಜಸ್ಟ್ 1700 ವರೆಗೂ ಮಾತ್ರ ಬಂದಿತ್ತು. ಸೊ ನೋಡ್ಬೋದು ಆಲ್ಮೋಸ್ಟ್ ನಮಗೆ ಇನ್ನೂ 6 ಪಾಯಿಂಟ್ ನನಗೆ ಬಾಕಿ ಇದೆ. ಸೊ ನೋಡೋಣ ಯಾವ ಥರ ಟ್ರೇಡ್ ಬಿಲ್ಡ್ ಆಗುತ್ತೆ. ಇಲ್ಲ ಅಂತಂದರೆ ಸೊ ಕಾಸ್ಟಲ್ಲಿ ಎಕ್ಸಿಟ್ ಆಗೋಣ, ಇಲ್ಲ ಅಂತಂದರೆ ಫುಲ್ ಟಾರ್ಗೆಟನ್ನು ತಗೊಂಡು ಸೊ ಎಕ್ಸಿಟ್ ಆಗೋಣ ಮಾರ್ಕೆಟಿಂದ. ಆಟೋಮೆಟಿಕ್ ನಾನು ಸೆಲ್ ಆರ್ಡರ್ನ ಸೆಟ್ ಮಾಡಿ ಇಟ್ಟಿದ್ದೀನಿ 136ಗೆ. ಸಪೋಸ್ ಮಾರ್ಕೆಟ್ ಏನಾದರೂ ರಿವರ್ಸಲ್ ಆದರೆ ನಾವು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗ್ತೀವಿ. ಇಲ್ಲ ಅಂತಂದರೆ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ. 30 ಪಾಯಿಂಟ್ಸ್ ನಾವು ಟಾರ್ಗೆಟನ್ನು ತಗೊಂಡು ಈ ಟ್ರೇಡಿಂದ ಎಕ್ಸಿಟ್ ಆಗೋಣ. ನೋಡೋಣ. ಆಲ್ಮೋಸ್ಟ್ 1:3 ಬಂತು. ಸೊ ಸ್ಪಾಟಲ್ಲಿ 1:3 ಟಾರ್ಗೆಟ್ ಹಿಟ್ ಆಗಿದೆ. ಬಟ್ ಪ್ರೀಮಿಯಮ್ ನನಗೆ ಸೊ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಸೊ ನೋಡೋಣ. ಸೊ ನಾನು ಸ್ಟ್ರೈಕ್ ಪ್ರೈಸನ್ನು ಚಾಯ್ಸ್ ಮಾಡಿದ್ದು ಕರೆಕ್ಟ್ ಆಗಿದೆ. ಸೊ ಆ್ಯಟ್ ದ ಮನಿ ಪ್ರೀಮಿಯಮನ್ನೇ ಚಾಯ್ಸ್ ಮಾಡಿ ಇಟ್ಕೊಂಡಿದ್ದೀನಿ, 25,150 ಪ್ರೀಮಿಯಮು. ಸೊ ನೋಡೋಣ ಏನಾಗುತ್ತೆ ಅಂತ. ಆಲ್ಮೋಸ್ಟ್ ನನಗೆ ಇಲ್ಲಿ 6 ಪಾಯಿಂಟ್ ಮಾತ್ರ ಬಾಕಿ ಇತ್ತು. ಸೊ ಆಲ್ಮೋಸ್ಟ್ 1700 ಪ್ಲಸ್ಸಲ್ಲಿ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು. ಇವಾಗ 1200 ಪ್ಲಸ್ಸಲ್ಲಿ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಆಲ್ಮೋಸ್ಟ್ ಸ್ಪಾಟಲ್ಲಿ 1:8 ಟಾರ್ಗೆಟ್ ಬಂದಿತ್ತು. ಸೊ ಬರಲಿಲ್ಲ. ಆಲ್ಮೋಸ್ಟ್ ನನಗಿಲ್ಲಿ ಈ ಟ್ರೇಡಲ್ಲಿ ಫುಲ್ ಟಾರ್ಗೆಟ್ ಹಿಟ್ ಆಗೋ ಚಾನ್ಸಸ್ಸು ಕಡಿಮೆ ಇದೆ ಅನ್ನಿಸ್ತಾ ಇದೆ. ಯಾಕಂದರೆ ಸೊ ಇಲ್ಲಿ ಸಪೋರ್ಟನ್ನು ತಗೊಳುತ್ತೆ ಮಾರ್ಕೆಟು. ನೋಡೋಣ. ಸೊ ವೇಟ್ ಮಾಡ್ತೀನಿ ನಾನು ಪೂರ್ತಿ ಟಾರ್ಗೆಟ್ ಹಿಟ್ ಆಗಲಿ, ಇಲ್ಲ ಅಂತಂದರೆ ಸೊ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಲಿ ಅಲ್ಲಿವರೆಗೂ. ಸೊ ಆಲ್ಮೋಸ್ಟ್ ಟ್ರಯಲ್ ಮಾಡ್ತಾಯಿದ್ದೀನಿ, ಕಾಸ್ಟ್ಗೆ ಟ್ರಯಲ್ ಮಾಡ್ತಾಯಿದ್ದೀನಿ. ನೋವರಿ ಯಾವುದೇ ಥರ ಇಲ್ಲಿ ಪ್ರಾಬ್ಲಮ್ ಆಗೋಲ್ಲ. ಸೊ ನಾವು ಸಪೋಸು ಹಿಟ್ ಆದರೆ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ. 1:2 30 ಪಾಯಿಂಟ್ಸ್ ನಾವು ಫುಲ್ ಟಾರ್ಗೆಟ್ 30 ಪಾಯಿಂಟ್ಸ್ ನಾನು ತೊಗೊಂಡು ಹೋಗ್ತೀನಿ. ಇಲ್ಲ ಅಂತಂದರೆ ಸೊ ನಮಗಿಲ್ಲಿ ಕಾಸ್ಟ್ಗೆ ಎಕ್ಸಿಟ್ ಆಗ್ತೀವಿ. ನೋ ಪ್ರಾಫಿಟ್ ನೋ ಲಾಸಲ್ಲಿ. ಇವಾಗ 1200 ಪ್ಲಸ್ ಪ್ರಾಫಿಟಲ್ಲಿ ಬರ್ತಾಯಿದೆ. 1700 ಪ್ಲಸ್ವರೆಗೂ ಪ್ರಾಫಿಟ್ ಬಂದಿತ್ತು. ನೋಡೋಣ ಏನಾಗುತ್ತೆ. ಅಕಾರ್ಡಿಂಗ್ ಟು ನಾವು ಪ್ರೊಸೆಸನ್ನು ಫಾಲೋ ಮಾಡಬೇಕಷ್ಟೇ. ನಾನು 5 Pro Max ಆಡ್ಸನ್ನು ತುಂಬ ಚೆನ್ನಾಗಿತ್ತು ಸೆಟಪ್ಪು, ಅದಕ್ಕೋಸ್ಕರ ನಾನು ಎಂಟ್ರಿನ ತೊಗೊಂಡಿರ್ತೀನಿ. ಸೊ ಟಾರ್ಗೆಟನ್ನು ಕೊಡೋದು ಪ್ರಾಫಿಟನ್ನು ಕೊಡೋದು ಮಾರ್ಕೆಟ್ ಕೈಯಲ್ಲಿದೆ. ಸೊ ಎಷ್ಟು ನಾವು ಪ್ರೊಸೆಸನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಸ್ಟಾಪ್ ಲಾಸ್ ಹಿಟ್ ಆಗಿದ್ರೂ ನಾನು 15 ಪಾಯಿಂಟ್ಸ್ ಸ್ಟಾಪ್ ಲಾಸನ್ನು ಕೊಟ್ಟು ಮಾರ್ಕೆಟಿಂದ ಹೊರಗಡೆ ಹೋಗ್ತಾ ಇದೆ. ಸಪೋಸ್ ನನ್ನ ಅನಲೈಸಿಸ್ ರಾಂಗ್ ಆಗಿತ್ತು ಅಂತಂದರೆ ಸೊ ನಾವು ಎಸ್ ಎಲ್ ಕೊಡ್ತಾ ಇದ್ವಿ ಮಾರ್ಕೆಟ್ಗೆ. ಸೊ ಅನಲೈಸಿಸ್ ರೈಟ್ ಆದರೆ ನಾವು ಟಾರ್ಗೆಟ್ಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಎಂಟ್ರಿ ತಗೊಂಡ್ಮೇಲೆ ಸೊ ಟ್ರೇಡನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಸೊ ಎಂಟ್ರಿ ತೊಗೊಂಡ್ಮೇಲೆ ಟ್ರೇಡನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾಕಂದರೆ ಸೊ ಸಮ್ಟೈಮ್ಸ್ ಏನಾಗುತ್ತೆ, ಸಡನ್ನಾಗಿ ಸ್ಪೈಕ್ ಬರೋ ಚಾನ್ಸಸ್ ಇರುತ್ತೆ, ಸಡನ್ನಾಗಿ ಎಸ್ ಎಲ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ನಾವು ಎಸ್ ಎಲ್ನ ಟಾರ್ಗೆಟನ್ನು ಸೊ ಪ್ಲೇಸ್ ಮಾಡಿ ಇಟ್ಟಿದ್ದೀನಿ ಅಂತಂದ ಮೇಲೆ ಸೊ ವೇಟ್ ಮಾಡೋದಷ್ಟೇ. ನಾವು ಟ್ರೇಡನ್ನು ತಗೊಂಡಿದ್ದೀವಿ. ಸೊ ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀವಿ. ಯಾವುದೇ ಥರ ಸಪೋಸ್ ಮಾರ್ಕೆಟ್ ರಿವರ್ಸಲ್ ಆದ್ರೂ ನಮಗೆ ಕಾಸ್ಟು ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗುತ್ತೆ. ನೋ ಪ್ರಾಫಿಟ್ ನೋ ಲಾಸಲ್ಲಿ ನಾವು ಎಕ್ಸಿಟ್ ಆಗ್ತೀವಿ. ಓಕೆ ಫ್ರೆಂಡ್ಸ್, ಇಲ್ಲಿ 105ಕ್ಕೆ ನಮ್ಮದು ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗಿದೆ. ಸೊ ಆಲ್ವೇಸ್ ಮಾರ್ಕೆಟ್ ಇಸ್ ರೈಟ್. ಸೊ ಅಕಾರ್ಡಿಂಗ್ ಟು ಮೈ ಅನಲೈಸಿಸ್ 1:2 ಟಾರ್ಗೆಟ್ ಹಿಟ್ ಆಯಿತು. ಬಟ್ ಪ್ರೀಮಿಯಮ್ ಎಲ್ಲ ಚೆನ್ನಾಗಿ ಬರಲಿಲ್ಲ. 1:2.5ವರೆಗೂ ಬಂದಿತ್ತು. 1700 ಪ್ಲಸ್ಸಲ್ಲಿ ಪ್ರಾಫಿಟನ್ನು ತೋರಿಸ್ತಾ ಇತ್ತು. ಬಟ್ ಮೈ ಟಾರ್ಗೆಟ್ ವಾಸ್ 30 ಪಾಯಿಂಟ್ಸ್ವರೆಗೂ ಇತ್ತು. 135ಗೆ ನನ್ನ ಟಾರ್ಗೆಟ್ ಇತ್ತು. ಸೊ ಬಟ್ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದೆ. ಸೊ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗಿದೆ. ಸೊ ನನ್ನ ಎಂಟ್ರಿ ಆಗಿತ್ತು 105.65. ಸೊ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗಿದೆ 105.55. ನನಗೆ ಈ ಟ್ರೇಡಿಂದ ಸೊ ಯಾವುದೇ ಥರ ಪ್ರಾಫಿಟ್ ಆಗಿಲ್ಲ. ಸೊ ಲಾಸ್ ಆಗಿಲ್ಲ. ಯು ಕ್ಯಾನ್ ಚೆಕ್ ಮೈ P&L ಹಿಯರ್. ಸೊ ಇಲ್ಲಿ ನೋಡ್ಬೋದು 25,150. ಸೊ 7 ರೂಪೀಸ್ ಎಸ್ ಎಲ್ ಹಿಟ್ ಆಗಿದೆ. ದಿಸ್ ವಾಸ್ ಮೈ ಫಸ್ಟ್ ಟ್ರೇಡು. ಅದು ಕೂಡ ಕಾಸ್ಟಲ್ಲಿ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಸೆಕೆಂಡ್ ಟ್ರೇಡಲ್ಲಿ ಸೊ ಜಸ್ಟ್ 75 ಕ್ವಾಂಟಿಟಿಯಿಂದ ಎಂಟ್ರಿನ ತಗೊಂಡಿರ್ತೀನಿ.
ಓಕೆ, ಇಲ್ಲಿ ನೋಡ್ಬೋದು. ಸೊ ಅಕಾರ್ಡಿಂಗ್ ಟು 5 Pro Max ಸ್ಟ್ರಾಟಜಿ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ನಮಗೆ ಇಲ್ಲಿ ಆಪ್ಷನ್ ಸೆಲ್ ಮಾಡಿದರೆ ಅಥವಾ ಸಪೋಸ್ ನಾವು ಫ್ಯೂಚರಲ್ಲಿ ನಾವು ಟ್ರೇಡನ್ನು ಮಾಡ್ತಾಯಿದ್ರೆ 1:2 ಟಾರ್ಗೆಟ್ ಹಿಟ್ ಆಗ್ತಾಯಿತ್ತು. ಸೊ ಬಟ್ ಆಪ್ಷನ್ನಲ್ಲಿ ನಾವು ಬೈ ಮಾಡ್ತಾ ಇರೋದ್ರಿಂದ ಟೀಟಾ ಡಿಕೆ ಆಗೋದ್ರಿಂದ ನಮ್ಗೆ ಇಲ್ಲಿ ಆಪ್ಷನ್ ಬೈಯಿಂಗಲ್ಲಿ ಸೊ ಲಾಸ್ ಆಗೋದು ಜಾಸ್ತಿನೇ, ಪ್ರೊಬ್ಯಾಬಿಲಿಟಿ ಜಾಸ್ತಿನೇ ಇರುತ್ತೆ. ಜಸ್ಟ್ ನಾವು 33% ಮಾತ್ರ ಆಪ್ಷನ್ ಬೈಯರ್ಸು ವಿನ್ ಆದರೆ ಆಲ್ಮೋಸ್ಟ್ ಇಲ್ಲಿ 67% ಆಪ್ಷನ್ ಸೆಲ್ಲರ್ಸ್ ವಿನ್ ಆಗ್ತಾರೆ. ಸೊ ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್ ಟ್ರೇಡ್ ಮಾತ್ರ ಚೆನ್ನಾಗಿತ್ತು. ಬಟ್ ಇಲ್ಲಿ ಪ್ರೀಮಿಯಮಲ್ಲಿ ನನಗೆ ಟಾರ್ಗೆಟು ಬರಲಿಲ್ಲ. ಜಸ್ಟು 6 ಪಾಯಿಂಟ್ ಮಿಸ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 25 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಬಂದಿತ್ತು. ಸೊ 1700 ಪ್ಲಸ್ ನನಗೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು. ಜಸ್ಟ್ ನಂದು 2100 ಬಂದಿದ್ರೆ ಸೊ ಆಟೋಮೆಟಿಕ್ ಸೆಲ್ ಆರ್ಡರ್ ಎಕ್ಸಿಕ್ಯೂಟ್ ಆಗ್ತಾಯಿತ್ತು. ಸೊ ನಾನು ಲಿಮಿಟಲ್ಲಿ ಸೆಟ್ ಮಾಡಿಟ್ಟಿದ್ದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಸೊ ಮಾರ್ಕೆಟ್ ರಿವರ್ಸಲ್ ಆಗಿ ನಮ್ಮದು ಕಾಸ್ಟ್ಗೆ ಟ್ರೇಲಿಂಗ್ ಸ್ಟಾಪ್ ಲಾಸ್ನ ಹಿಟ್ ಮಾಡುತ್ತೆ. ಸೊ ನಮಗಿಲ್ಲಿ ಲಾಸೇ ಯಾವುದೇ ಥರ ಲಾಸ್ ಆಗೋಲ್ಲ. ಸೊ ಇಲ್ಲಿ ಪ್ರಾಫಿಟ್ ಕೂಡ ಆಗೋಲ್ಲ. ಜಸ್ಟು 7 ರೂಪೀಸ್ ನಮಗಿಲ್ಲಿ ಲಾಸ್ ಆಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ನೀವು ಕೂಡ ಆಪ್ಷನ್ ಟ್ರೇಡಿಂಗನ್ನು ಮಾಡ್ತಾಯಿದ್ರಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.